ನಿನ್ನ ಹೆಸರವೇನು? ನಿನ್ನ ವಾಸಸ್ಥಳ ಯಾವುದು? ನೀನೊಬ್ಬ ರಾಜಪುತ್ರಿಯಾಗಿ ಕಾಣುವೆ. ಈ ಮಧ್ಯರಾತ್ರಿಯಲ್ಲಿ ಏಕಾಂಗಿಯಾಗಿ ನಿಂತು ಶಿರವನ್ನು ಬಾಗಿ ಕರಗಳನ್ನು ಜೋಡಿಸಿದ್ದ ಕಾರಣವೇನು? ನಿನ್ನ ಸಂಗತಿ ಒಂದು ಉಳಿಯದಂತೆ ಕೇಳು. ಮತ್ತೆ ಗದಗಾಗಲಿ ತಿಳಿಸಲಿಲ್ಲ ಬರದ ಆಲೋಚನೆ. ಅಲ್ಲಯ್ಯ, ನಾನು ಬಂದಿರುವ ಸಂಗತಿಯನ್ನು ಹೇಳಬೇಕೆ? ಹಾಗಾದ್ರೆ ಹೇಳಿದರೆ ಕೇಳು. ಇದಕ್ಕೊಂದು ನೀತಿ ಹೇಳುವೆನು, ಚೆನ್ನಾಗಿ ಕೇಳು. ಅದೇನು ಹೇಳು ಆದರ್ಶ? ಉದಯ ತೀರ್ಥ ನಮ್ಮ ಪಶ್ಚಿಮ ದಿಗ್ಭಾಗೆ ಪ್ರಚಲಿತ ಯಥೋ ಮೇರೋ ಶೀತಲ ಪರ್ವತಾಗ್ರ ಶಿಲಾಯಾಂ ನಭವೋಪಿ ಪುನರುತ್ತ ಭಾಷಿತಾಂ ಜನ. ಅಹೋ ಅಮ್ಮಯ್ಯ, ಇದರ ತಾತ್ಪರ್ಯವೇನೆಂದರೆ ಏನು ಅಣ್ಣಯ್ಯ? ಪೂರ್ವಕ್ಕೆ ಹುಟ್ಟಿದ ಸೂರ್ಯನು ಒಂದು ವೇಳೆ ಪಶ್ಚಿಮಕ್ಕೆ ಹುಟ್ಟಿದರೆ ಊಟಬಹುದು. ಮೇರೆ ಪರ್ವತವು ತನ್ನ ಸ್ಥಳವನ್ನು ಬಿಟ್ಟರೆ ಬಿಡಬಹುದು.
ಇದು ಹಲ್ಲದ ಬಡ ಬಾಕಡಿ ತಣ್ಣಗಾದರೂ ತಣ್ಣಗಾಯಿತು. ಆದರ ಸತ್ಪುರುಷರ ಕೊಟ್ಟ ವಚನಕ್ಕೂ ಎಂದಿಗೂ ತಪ್ಪುವುದಿಲ್ಲ ತಂಗಿ. ಆದ ಕಾರಣ ನಿನ್ನ ಮನಸ್ಸಿನ ತುಗುಡವೇನಿದೆ ಹೇಳು, ಅದರಂತೆ ನಡೆಸಿಕೊಡುವಿನ ಪುಲ್ಲಲೋಚನೆ, ತಿಳಿಸು ನಿನ್ನ ಮನದ ಆಲೋಚನೆ. ಚೆನ್ನಾಗಿ ಹೇಳು. ಅಹೋ ತಂಗೆ, ನಾನು ದಾರಂದರೆ ನೀನು ದಾರು ತಂಗೆ. ಪಾಂಡವರ ಸತಿ, ನನ್ನ ಹೆಸರು ದ್ರೌಪದಿ. ದ್ವಾರಕಾವತಿಗೆ ಅಧಿಪತಿಯಾದ ಶ್ರೀಹರಿಯು ನಿನಗೆ ಅಣ್ಣನಾಗಬೇಕು. ಅಂತ ಅಣ್ಣನ ಮಗನಾದ ಮನ್ಮಥನಿಗೆ ಈ ಧರಣಿಯೋಳು ಎಲ್ಲಿ ಹುಡುಕಿದರೂ ಸರಿಯಾದ ಕಣ್ಣಮಣಿಯೇ ದೊರೆಯಲಿಲ್ಲ. ಆದ್ದರಿಂದ ನಿನ್ನಲ್ಲಿ ಕಣ್ಣ ಇರುವುದೆಂಬ ವರ್ತಮಾನವನ್ನು ಕೇಳಿ ನಿನ್ನಲ್ಲಿಗೆ ಬಂದಿರುವೆನು. ಅಣ್ಣಯ್ಯ, ನಿನ್ನ ಮಗಳಾದ ರತಿಯನ್ನು ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಿಕೊಡು ಅಣ್ಣ. ಇದು ನಿನಗೆ ಪೂರ್ವ ಜನ್ಮದ ಪುಣ್ಯ. ಆಕೆ ಪಂಚ ಪಾಂಡವರ ಪ್ರಾಣ ನಾಯಕಿಯಾದ ಪಾಂಚಾಲಿ ಅಣ್ಣಯ್ಯ, ಈ ನಡು ಸಭೆಯಲ್ಲಿ ನಿಂತು ಒಳ್ಳೆ ಬುದ್ಧಿಯಿಂದ ಎಂತ ಹೇಳಬೇಕು? ಅಷ್ಟನೆಲ್ಲೋ ನಿನ್ನ ಚಿತ್ತ ಬೇಡಿಕೆಂದು ತತ್ತರವನ್ನು ಕೊಟ್ಟು ಉತ್ತರವನ್ನು ಕೊಟ್ಟಿದ್ದರೆ ಅಯ್ಯೋ, ಕತ್ತೆಗಿಂತ ಹತ್ತಿತ್ತಾದ ಕುರಿತು ಅಯ್ಯೋ ಕತ್ತೆಗಿಂತ ಹತ್ತಿತ್ತಾದ ಪುರುಷೋತ್ಮನ ಸ್ನೇಹ ಮಾಡೆಂದು ಹೇಳಿದೆಯಲ್ಲ, ಇದಕ್ಕಾಗಿ ಇಷ್ಟೊಂದು ನಮ್ಮ ಆರುಡೆ ಮಾಡಿ ವಚನವನ್ನು ಕೇಳಿದೆಯಾ? ಆ ಅದಮಗೊಲ್ಲನಿಗೆ ಮಗಳನ್ನು ಕೊಟ್ಟು ಬೀಗತನ ಮಾಡುವುದು ಒಳ್ಳೆಯದೆಂದು ನುಡಿದಿಯಲ್ಲ, ನಿನ್ನಗೆ ಸ್ವಲ್ಪವಾದರೂ ನಾಚಿಕೆ ಹುಟ್ಟಲಿಲ್ಲವೇ? ಛೇ ಮೂರ್ಖ! ಈ ಸುದ್ದಿಯನ್ನು ಬಿಟ್ಟು ನಿನ್ನ ವಿಷಯವೇನಿದ್ದರೆ ಬೇಡು, ಅದರಂತೆ ನಡೆಸಿಕೊಡುವೆನು. ಆ ಕುಲಗೇಡಿ ಕೃಷ್ಣನ ಹೆಸರು ಮಾತ್ರ ಎತ್ತಬೇಡ, ಸರ್ವತಾಯನ್ನ ಕರ್ಣಕ್ಕೆ ಹಾಕಬೇಡ. ಪಾಂಚಾಲಿ ವೈಮಾಲಿ ಅಹೋ ತಂಗೆ, ಚೆನ್ನಾಗಿ ಹೇಳು.
ರತಿಯನ್ನು ಕೊಟ್ಟು ಲಗ್ನ ಮಾಡಿದರೆ ಅಮರೇಶನ ಮೆಚ್ಚು. ಆ ಮೂಢ ಗೊಲ್ಲನಿಗೆ ಮಾತ್ರ ಮಗಳನ್ನು ಕೊಡುವುದು. ತಿಳಿದು ನೋಡು ರಾಜ ರವಿಕೋಟೆ ತೇಜ. ಅಮ್ಮ ಅಮ್ಮ ದ್ರೌಪದಿ ಆ ಕಡುಮೂರ್ಖರ ಸುದ್ದಿಯನ್ನು ಬರಿವಾರವರು ನಾನೇನು ಅರಿದವನಲ್ಲ, ಅವನೇನು ಸಪ್ರಜ್ಞವನಾಗಿಲ್ಲ. ಅಷ್ಟೇ ಉಡುರಾಜವದನೆ, ಆ ಕುಲಗೇಡಿ ಕೃಷ್ಣನ ಮಗನಿಗೆ ಮಗಳನ್ನು ಕೊಟ್ಟರೆ ಸಿಟ್ಟಿ ಪಾಲಕರೆಲ್ಲ ತಟ್ಟನೆ ಕರವಡದ ನೊಕ್ಕರು. ಈ ಸಭೆಯ ಸಭೆಯಲ್ಲಿ ಕುಳಿತಿರುವ ಜನರು ಕೈ ಚಪ್ಪಾಳೆಯನ್ನಿಟ್ಟು ಸಕ್ಕರೆ ನಕ್ಕರು. ಹಾ ಮುಕ್ಕುಂದರ ಕೂಡ ಬೀಗತನ ಮಾಡಿದರೆ ಎಲ್ಲ ಕುಲಕ್ಕೆ ಕುಂದಲ್ಲದೆ ಕೀರ್ತಿ ಎತ್ತಣದು. ಈ ಕೋ ಎನ್ನ ಸುಂದರ ನಂದನೆಯ ಒಂದು ವೇಳೆ ವರವನ್ನು ಸಿಗದೆ ಹೋದರೆ ಇಂದಿನಿಂದ ಬಂದು ತಪ್ಪಾಯಿತಂದು ನಿನ್ನ ಕಾಲಗಳನ್ನು ಬೇಡಿಕೊಳ್ಳುವರು. ನಡಿಯೇ ಉತ್ತಮ ಅಮ್ಮಯ್ಯ. ಮಾತನಾಡಿಸಿಕೊಡುವನೆಂದು ಮಾತು ಕೊಟ್ಟಿರುವಿ. ನಾನು ಈ ಸಭೆಯಲ್ಲಿ ನಿನಗೆ ಮಗಳ ಕೊಡುವೆನೆಂದು ವಚನವನ್ನು ನಾನು ಕೊಟ್ಟಿಲ್ಲವಲ್ಲವೇ? ಮಾತನ್ನು ತಪ್ಪಬಾರದು. ನಾನು ಮಾತ್ರ ಮಗಳನ್ನು ಕೊಡುವೆನೆಂದು ನಿನಗೆ ಹೇಳಿಲ್ಲವೇ? ವಚನ ಬೆಳೆಸಲಾಗಿ ನೋಡು. ನೀನೋ ಅಥವಾ ನಾನು? ಶ್ರೀಹರಿಯನ್ನು ಮಾತು ಚಿಂತಿಸಬೇಡ. ನಾನೇನು ಸಾಮಾನ್ಯವನ್ನು ತಿಳಿದೆಯೋ? ನೀನ್ಯಾವ ದೊಡ್ಡ ಪುರುಷನು? ನಿಮ್ಮಣ್ಣನೇನು ದೊಡ್ಡ ಪುರುಷನು? ನಮ್ಮ ಅಣ್ಣನ ಸಾಮಾನ್ಯದವನಲ್ಲ. ನಾನೇನು ಸಾಮಾನ್ಯನೇ? ಲೋಕ ರಕ್ಷಕನೆಂದರೆ ಸಾಮಾನ್ಯವೆಂದು. ಇಡೀ ರಾಜ್ಯಕ್ಕೆ ನಾನು ರಾಜ್ಯನು. ಯಾವ ರಾಜ್ಯವನ್ನು ಆಳಿರುವಿ? ನಿಮ್ಮಣ್ಣನ ಯಾವ ರಾಜ್ಯವನ್ನು? ಇಡೀ ರಾಜ್ಯವನ್ನೇ ಆಳುವುದು. ಇಡೀ ರಾಜ್ಯವನ್ನೇ ಆಳವ ನಾನು. ಚೆನ್ನಾಗಿ ನಾನು ಮಗಳ ಕೊಡಬೇಕೆಂದು ಈ ಸಭೆಯಲ್ಲಿ ನಿಂತು ನಿಮಗೆ ಏನೇ ಆಗಲಿ ಕರದವ ಕರವನ್ನಿಟ್ಟು ಅಭಯವನ್ನು ಕೊಟ್ಟಿರುವೆಯಲ್ಲ. ನಿನ್ನಯ ಮಗಳ ಕೊಡಬೇಕೆಂದು ನಾನು ನಿಮಗೆ ವಚನವನ್ನು ಕೊಟ್ಟಿಲ್ಲವಲ್ಲ? ಹೇಳುವೆನು ಕೇಳು. ಏ ಮಕ್ಕಳ ಮಾತನಾಡಿಸಿ ಕೊಡುವೆನೆಂದು ಮಾತು ಕೊಟ್ಟೆಯೋ ನೀನು. ಮಾತನಾಡಿಸಿ ಕೊಡುವೆನೆಂದು ಮಾತು ಕೊಟ್ಟೆಯೋ ನೀನು. ನಿನ್ನ ಅಣ್ಣನ ಮಗನಿಗೆ ಮಗಳ ಕೊಡಬೇಕೆಂದು ನಮ್ಮ ಅಣ್ಣನ ಮಗನಿಗೆ ಏನು ಕಡಿಮೆಯಾಗಿರುವುದು? ನನಗೆ ಏನು ಕಡಿಮೆಯಾಗಿರುವುದು? ರತಿಗೆ ಮನ್ಮಥನೇ ಗತಿ ಎಂದು ಬ್ರಹ್ಮಲಿಖಿತ. ಕುಲಗೇಡಿ ಕೃಷ್ಣನ ಮಗನಿಗೆ ಮಗಳನ್ನು ಕೊಡುವುದಿಲ್ಲ. ಬ್ರಹ್ಮಲಿಖಿತವನ್ನು ತಪ್ಪಿಸುವುದು ನನ್ನಿಂದಲೂ ನಿನ್ನಿಂದಲೂ ದಾರಿಂದಲೂ ಸಾಧ್ಯವಿಲ್ಲ. ಆ ಬ್ರಹ್ಮನ ಬರವನು ನಾನು ಕೇಳುವನಲ್ಲ. ಕೊಟ್ಟ ಮಾತನು ನೀನು, ಕೊಟ್ಟ ಮಾತನು ನೀನು, ತಪ್ಪಿ ನಡೆದರೇನೋ. ಬೇಡವನ್ನ ಬೇಡಿಕೊಂಡು ಅಹೋ ಅಣ್ಣಯ್ಯ, ಅಮ್ಮಯ್ಯ, ನಮ್ಮ ಅಣ್ಣನಾದ ಜಗತ್ ಕಾರಣ ಮೂರ್ತಿಯನ್ನು ಈ ತುಂಬಿದ ಸಭೆಯೊಳಗೆ ಬಾಯಿಗೆ ಬಂದಂತೆ ಮಾತನಾಡುವಯ. ಯಾತಕ್ಕೆ ಮಾತನಾಡಬಾರದು? ನಮ್ಮ ಅಣ್ಣನನ್ನು ಸಣ್ಣ ಹುಡುಗರಿಗಿಂತ ಕೀಳು ಮಾಡಿ ನುಡಿಯಬೇಡ. ನಾನೇನು ಸಣ್ಣ ಹುಡುಗನೆಂದು ನೀನು ಮಾತನಾಡಿದೀಯಾ? ಅದು ಅಲ್ಲದೆ ರತಿಗೆ ಮನ್ಮಥನೇ ಗಂಡನೆಂದು ಬ್ರಹ್ಮಲಿಖಿತವಿರುವುದು. ಆ ಬ್ರಹ್ಮ ಸೃಷ್ಟಿಸಿರಬಹುದು. ಆ ಕುಲಗೇಡಿ ಕೃಷ್ಣನ ಮಗನಿಗೆ ಮಾತ್ರ ಮಗಳನ್ನು ಕೊಡುವುದಿಲ್ಲ. ನಡೆಯೇ ಪ್ರಶ್ನೆ ಸುಮ್ಮನೆ ಅಂತಪ್ಪರಿಗೆ ಈಗಲೇ ಕೊಟ್ಟ ಮಾತನ್ನು ತಪ್ಪಿದರೆ ವಚನ ಪ್ರಶ್ನೆ ಅಜ್ಞಾನಿ ಹೇಳಿಲ್ಲಲ್ಲ.
ಆಚಾರ್ಯ ಲೋ ಅದಮ್ಮ, ಇದೇ ಮಾತನ್ನು ಇನ್ನೊಂದು ಸಾರಿ ಹಾಡಿದ್ದಾದರೆ ನಿನ್ನ ಕುತ್ತಿಗೆ ಎಪ್ಪುವುದು ಹತ್ತನ್ನು ಕುಸಿವೆ ಬಹು ಹೆತ್ತರದಿಂದ ಮಾತನಾಡಿ ಉತ್ತಮ ಆ ಚಾಂಡಾಲನ ಸುದ್ದಿಯನ್ನು ಬೆಳಗ್ಗಳಿಗೆ ಶುಚಿ ಮಾಡಿ ಹೇಳ್ತೀಯ. ಈಗ ಬಗುಳುವುದಕ್ಕೆ ನಾನೇನು ಹರಿದವನಲ್ಲ, ಅವರೇನು ಹೊಸಪರಿಚಯನಾಗಿಲ್ಲ. ನೀನು ಇಂಥ ಬಡಿವಾರದ ನುಡಿಗಳನ್ನು ಆಡಿದ ಕ್ಷಣಕ್ಕೆ ಅವನೇನು ಸುಗುಣನಾಗಲಿಲ್ಲ. ಹಾಗಿರಲಿ, ಅವನೇ ಲೋಕರಕ್ಷಕನಾದರೆ ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಮಾಡಾರೆ 16,000 ಗೊಲ್ಲತಿಯರನ್ನು ಭೋಗಿಸಿದ್ದಲ್ಲದೆ ಗೊಲ್ಲತಿಯರ ಮನೆಯೊಳ ಪಕ್ಕ ಬೆಣ್ಣೆಯ ಕಟ್ಟು ತಿಂದಾರೆ ಹೇಗೆ? ಹಲವು ಮಾತುಗಳು ಏತಕ್ಕೆ ದ್ರೌಪದಿ? ಅಂಥ ನೋಡಲನ್ನು ಲೋಕರಕ್ಷಕರಂತ ಅನ್ನಬಹುದೇ? ಮಕ್ಕಳೇ, ಇಂಥ ಮಾತುಗಳನ್ನು ನಾನು ಬಲ್ಲೆರು. ಕಾಲಾಂತರವಾಗಿ ಅವನಲ್ಲಿ ದುರ್ಗುಣವೇ ತುಂಬಿರಬಹುದು. ಅವನ್ಯಾವ ದೊಡ್ಡ ಮನುಷ್ಯನೆಂದು ಈ ತುಂಬಿದ ಸಭೆಯಲ್ಲಿ ಹೇಳಿವೆ. ಎನ್ನ ಮಗಳಾದ ರತಿ ದೇವಿಯನ್ನು ಒಬ್ಬ ಒಲೆನಿಗೆ ಕೊಟ್ಟು ಕೊಂಡ ಪ್ರೀತಿ ನೋಡುವುದು ನಡಿಯೇ ಉತ್ತಮ. ಅಜ್ಞಾನಿ, ಲೇ ಎಟ್ಟಾಡಿ, ಮಾತು ಕೊಟ್ಟು ತತ್ವಿಯಲ್ಲೋ ಅಜ್ಞಾನಿ. ಲೇ ಎಟ್ಟಾಡಿ, ನಿನ್ನ ಅಣ್ಣನ ಮಗನಿಗೆ ನಾನು ಮಗಳ ಕೊಡುವೆನೆಂದು ಈ ಸಭೆಯಲ್ಲಿ ಕುಳಿತಿರುವ 1000 ಮಂದಿ ಜನತೆಗೆ ನಿನ್ನೆಗೆ ನಾನು ವಚನವನ್ನು ಪಟ್ಟಿಲ್ಲವೇ? ಲೇ ಮೂಡ, ಅಣ್ಣನ ಮೂಡಲಲ್ಲ, ನೀನು ಮೂಡಲು ಶ್ರೇಷ್ಠ. ನಿಮ್ಮ ಅಣ್ಣನ ಮೂಡಲೇ ಮೂರ್ಖರೇ. ಶ್ರೀಹರಿಯನ್ನು ಚಿಂತೆ ಮಾಡುವುದು ನ್ಯಾಯವಲ್ಲ. ಯಾತಕ್ಕೆ ನ್ಯಾಯವಲ್ಲ? ಹೇಳಿ ಬರುವುದು ನೋಡು. ಚೆನ್ನಾಗಿ ಹೇಳು, ಚೆನ್ನಾಗಿ ಹೇಳು. ಮಾತ್ರ ಮಗಳನ್ನು ಕೊಡುವುದಿಲ್ಲ. ನಮ್ಮ ಅಣ್ಣನನ್ನು ನಿಂದೆ ಮಾಡಿದರೆ ಹಾಳಾಗಿ ಹೋಗವೆ ನೋಡು. ಹಾಳಾದರೂ ಚಿಂತೆ ಇಲ್ಲ. ನಿಮ್ಮ ಅಣ್ಣನ ಮಗನಿಗೆ ಮಾತ್ರ ನಿನ್ನ ವಂಶವೆಲ್ಲ ಹೇಳಲಿಕ್ಕೆ ಹೆಸರಿಲ್ಲದಂತಾಗಿ ಹೋಗುವುದು. ನಿಮ್ಮ ಅಣ್ಣನ ಸಂಪತ್ತನ್ನು ಹಾಳಾಗಿ ಹೋಗಲಿ. ಹೇಳುವನೆ ಕೇಳು, ಚೆನ್ನಾಗಿ ಹೇಳು. ಮಗಳನ್ನು ಕೊಡುವುದಿಲ್ಲವೆಂದು ಮಾತ್ರ ಹೇಳಬೇಡ. ಶ್ರೀಹರಿಯನ್ನು ಮಾತ್ರ ನಿಂದಿಸಬೇಡ. ಯಾತಕ್ಕೆ ನಿಂದಿಸಬಾರದು? ಶ್ರೀಹರಿಯನ್ನು ನಿಂದೆ ಮಾಡಿದರೆ ನಾಳೆಗೆ ಬರುವ ಕೇಡು ಈಗಲೇ ಬರುವುದು. ನಾಳೆ ಬಂದರೆ ಕೇಡು, ಈಗ ಬಂದರೆ ಚಿಂತೆ ಇಲ್ಲ. ನಿಮ್ಮ ಅಣ್ಣನ ಮಗನಿಗೆ ಮಾತ್ರ ಮಗಳನ್ನು ಕೊಡುವುದು. ಮಗಳನ್ನು ಕೊಡದಿದ್ದರೆ ಅಮರೇಶನ ಮೆಚ್ಚನ ನೋಡ ಭ್ರಷ್ಟ, ತೂಪರಮ ಪಾಪಿಷ್ಟ. ಅಮರೇಶನನ್ನು ಮೆಚ್ಚಿದರೆ ಮೆಚ್ಚಲೆಂದು ಹೋಗಲಿ. ನಿಮ್ಮ ಅಣ್ಣನಿಗೆ ಮಾತ್ರ ಮಗಳನ್ನು ಕೊಡುವುದಿಲ್ಲ. ತಾರ ಮಗನಿಗೆ ಕೊಡಬೇಕೆಂದುಕೊಂಡಿವಿ. ಲೇ ಮುಕ್ಕಳೆ, ಎಲ್ಲೋ ಗಂಡ, ಲೇ ದ್ರೌಪದಿ, ಮಗಳನ್ನು ಕೊಡದಿದ್ದರೆ ಶ್ರೀ ಅಮರೇಶ್ವರನ ಮೆಚ್ಚುವುದಿಲ್ಲೆಂದು ನಿಶ್ಚಯ ಮಾಡಿ ಹೇಳಿದನು. ನಾನೇನು ಶಿವನ ಕೂಡ ಬೀಗತನ ಮಾಡಲಿಕ್ಕೆ ಹೋಗಿಲ್ಲ. ಆತನ ಸಾಕ್ಷಿಯಾಗಿ ಯಾತಕ್ಕೆ ಹೇಳಿದೆ? ಆತನು ನಿಮ್ಮಂತೆ ಪುಚ್ಚ ಪರಪಕ್ಷ ಮಾಡಿ ನ್ಯಾಯ ಹೇಳುವಂತನಲ್ಲ. ಆ ಪರಮೇಶ್ವರವೇ ಈ ದಿನವೇ ನನ್ನ ಬಂಧನದಲ್ಲಿ ಇಟ್ಟಲೇ ಇಡಲಿ, ತನ್ನ ಉರಿಮಣ್ಣಿನಿಂದ ಸುತ್ತಲೇ ಇಡಲಿ. ನಾನು ಮಗಳ ಕೊಡುವುದು ಉಂಟೇನೆ ಮೂರ್ಖಳೆ. ಈ ಮಾತು ಸ್ವಪ್ನವೆಲ್ಲಾದರೂ ನೀನು ಮರೆಯಬೇಕು. ಹೊಟ್ಟೆ ಕಿಚ್ಚಿಗೆ ನಿನ್ನ ಇಚ್ಛೆ ಬಂದಂತೆ ಬಗಳಿದರೆ ನಿನ್ನ ಗೋಳು ಕೇಳುವರುದಾರು. ಹೇ ದುರ್ಮಾರ್ಗಳೆ, ಇನ್ನು ಮೇಲೆ ಹೆಚ್ಚಿಗೆ ತುಚ್ಛ ಮಾತುಗಳನ್ನು ಮಾಡಿದರೆ ಈಗಲೇ ನಿನ್ನ ಕರಪಿಡದ ಎರಸು ನೂಕಿಸಿದೆ. ಬಹು ಎತ್ತರದಿಂದ ಮಾತನಾಡೆ ತಮ್ಮ. ಏ ಮಂಡಳ,
ಏ ಬೆಕ್ಕಳ, ಕೊಡುವ ಮಗಳನ್ನು ಕೊಡು ಎಂದು ಕೇಳಿದರೆ ಬಾಯಿಗೆ ಬಂದಂತೆ ಬಗ್ಗುತ್ತೀಯ. ನಿಮ್ಮ ಅಣ್ಣನ ಮಗನಿಗೆ ಯಾತಕ್ಕೆ ಕೊಡಬೇಕು ನಾನು? ಹೆಣ್ಣು ಮಗಳೆಂದರೆ ಈ ನಡೆದ ಸಭೆಯಲ್ಲಿ ಭ್ರಷ್ಟ ಮುಂಡಿ ಎಂದು ಮಾತನಾಡುವೆಯ. ನಾನು ಮಗಳ ಕೊಡಬೇಕೆಂದು ನಿಮಗೆ ಬಯಸವನ್ನು ನಾನು ಕೊಟ್ಟಿಲ್ಲ. ಕೆಲೋ ಅಜ್ಞಾನಿ, ಏ ಚಾಡು, ಕೆಲೋ ದುರ್ಮಾರ್ಗನೆ, ಏ ದುರ್ಮಾರ್ಗ, ಹೆಣ್ಣು ಮಕ್ಕಳ ಸಣ್ಣ ಮನಸ್ಸು ಮಾಡಿ ಕೈ ಎತ್ತಿ ಮಣ್ಣು ತೋರಿದರೆ ನಿನ್ನ ಕುಲವೆಲ್ಲ ಮಣ್ಣಾಗಿ ಹೋಗುವುದು. ನೀನು ಸಣ್ಣ ಮನಸ್ಸು ಮಾಡಿ ಮಣ್ಣು ತೋರಿದರೆ ಎನ್ನ ಸಂಪತ್ತನ್ನು ಹಾಳಾಗಿ ಹೋಗಿದ್ದ ಇನ್ನ ಸ್ವಲ್ಪ ಜಾಸ್ತಿ ಆಗಬಹುದು. ಕೆಲವು ಕುಲ್ಲ, ಏ ಕುಯ್ಯ, ಕೆಲವು ದುರ್ಮಾರ್ಗನೆ, ಏ ಮಾದಮ್ಮ, ಶ್ರೀಹರಿಯನ್ನು ನಿಂದಿಸಿದರೆ ಹಾಳಾಗಿ ಹೋಗುವೆ ನೋಡ ಭ್ರಷ್ಟ. ತೂ ಪರಮ ನಿಮ್ಮ ಅಣ್ಣನ ಸಂಪತ್ತನ್ನು ಹಾಳಾಗಿ ಹೋಗಲಿ. ಎಲೆ ಓಟ್ಲೆ ಅದಮಲೆ ಗಳಿಕೆನ್ನ ದುಷ್ಟ ನುಡಿಗಳನ್ನು ಬಗಳಿದೆಯಲ್ಲ, ಹೊಗಳಿದರೆ ನೀನು ಮಾಡುವುದೇನು? ನಿನಗೆಷ್ಟು ಗೌರವ ಇರುವುದು? ಲೇ ಮಾನವೀನವಾದ ಎಣ್ಣೆ, ಇಂದಕ್ಕೆ ದುಶ್ವಾಸನೆಂಬ ಕಡು ಪರಾಕ್ರಮೆಯ ತುಂಬಿದ ಸಭೆಯಲ್ಲಿ ನಿನ್ನನ್ನು ಮರ್ಯಾದೆ ಇಲ್ಲದ ಸಿಹಿ ಸರಿಯುವಾಗ ನಿನಗೆ ಸ್ವಲ್ಪವಾದರೂ ನಾಚಿಕೆ ಆಗಲಿಲ್ಲವೇ?